ಹಾಯ್ ಎವ್ರಿ ಒನ್. ನೋಡಿ, ನಮ್ಮ ಹತ್ರ ಒಂದು ಟೊಯೋಟಾ ಹೈರೈಡರ್ ಗಾಡಿ ಬಂದಿದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಹೈಬ್ರಿಡ್ ಗಾಡಿ. ಸೊ ಹೈಬ್ರಿಡ್ ಗಾಡಿನಲ್ಲಿ ಏನಿದೆ ಅಂದರೆ, ಟಾಪ್ ಮಾಡಲ್ನಲ್ಲಿ ಒಂದು ನಿಮಗೆ ಫೀಚರ್ ಬರಲ್ಲ, ಬೇಸಿಕ್ ಮಾಡಲ್ನಲ್ಲಿ ಒಂದು ಫೀಚರ್ ನಿಮಗೆ ಬರಲ್ಲ. ಸೊ ಏನಂದರೆ ಫೀಚರ್ ನಿಮಗೆ ಟಾಪ್ ಮಾಡಲ್ನಲ್ಲಿ ಫೀಚರ್ ನೋಡಿ, ಇದು ಹೈಬ್ರಿಡ್, ಫುಲ್ಲಿ ಹೈಬ್ರಿಡ್. ಇದು ನೋಡ್ಬೋದು, ಡಿಜಿಟಲ್ ಮೀಟ್ರ್ ಇದೆ, ಪುಷ್ ಬಟನ್ ಬಂದೇ ಬರ್ತದೆ ಎಲ್ಲ ಗಾಡಿಗೆ, ಆಟೋಮೆಟಿಕ್ ಗಾಡಿ. ಸೊ ಅದಕ್ಕೆ ಒಂದು ಬಂದ್ಬಿಟ್ಟು ನಾವು ರಿಯರ್ ವೈಫರ್ ಏನಕ್ಕೆ ಫಿಟ್ ಮಾಡಿರೋದ್ರೆ, ಕೆಲವು ಜನ ಏನು ಕನ್ಫ್ಯೂಷನ್ ಇದೆ ಅಂದರೆ ಒರಿಜಿನಲ್ ಗ್ಲಾಸ್ ಅಂತ ಕೇಳ್ತಾರೆ. ಸರ್, ಇದು ಬರೋದೇ ನಿಮಗೆ ಒರಿಜಿನಲ್ ಗ್ಲಾಸ್ ಮಾತ್ರನೇ ಬರೋದು. ಈ ಸೀರಿಯಲ್ ನಂಬರ್ ನೋಡ್ಬೋದು ನೀವು, ಇದು ಒರಿಜಿನಲ್ ಗ್ಲಾಸೇ ಬರೋದು. ಇದಕ್ಕೆ ಕಂಪಲ್ಸರಿ ಗ್ಲಾಸ್ ಚೇಂಜ್ ಮಾಡಲೇಬೇಕು. ಈ ಕಸ್ಟಮರ್ ನೋಡಿ, ಇವಾಗ ಯಾರು ಮಕ್ಕಳು ಗ್ಲಾಸ್ ಒಡೆದೋಗಿದೆ ಅಂತ ಅವ್ರು ಏನು ಮಾಡಿದ್ದಾರೆ, ಒಡೆದೋಗಿ ಗ್ಲಾಸ್ ಎಲ್ಲ ಗಾಡಿನಲ್ಲಿ ತೋರಿಸಿದ್ದೀನಿ. ಬಟ್ ಇಲ್ಲಿ ನೋಡ್ಬೋದು ನೀವು, ಈ ಗ್ಲಾಸ್ ಇದೆಯಲ್ಲ ಪೂರ್ತಿ ಒಡೆದೋಗಿದೆ. ಇವ್ರಿಗೆ ಪೀಸ್ ಆಗಿಬಿಟ್ಟು ಏನೋ ಬಿದ್ದು ಗಾಡಿ ಗ್ಲಾಸೇ ಒಡೆದೋಗಿರೋದ್ರಿಂದ ನಾವು ಬೇಸಿಕ್ ಮಾಡಲ್ ಗಾಡಿಗೆ ವೈಫರೇ ಫಿಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ವೈಫರು ನೋಡ್ಬೋದು, ನಂಬರು ನೋಡ್ಬೋದು, TN ಗಾಡಿದು ಒರಿಜಿನಲ್ ಥರ. ಇದಕ್ಕೆ ನಾವು ವೈಫರ್ ಫಿಟ್ ಮಾಡಿರೋದು, ಆಲ್ಟ್ರೇಷನ್ ಕೆಲಸ ಇಲ್ಲ. ಸೊ ಇದಕ್ಕೆ ನೀವು ಫಿಟ್ ಮಾಡಬೇಕಂದ್ರೆ 1 ಡೇ 2 ಡೇ ಮುಂಚೆನೇ ಹೇಳಿ, ನೀವು ಕನ್ಫರ್ಮ್ ಮಾಡಿ. ಬೆಳಗ್ಗೆ ಬಂದರೆ ನಿಮಗೆ ಮಧ್ಯಾಹ್ನ ತನಕ ಕೆಲಸ. ಇದು ಇವಾಗ ಕಾಂಬಿನೇಷನ್ ಸ್ವಿಚ್ ಅಂದರೆ ಇದಕ್ಕೆ ನಿಮಗೆ ಹೇಳ್ತಾರೆ, ರೈಟ್ ಆ್ಯಂಡ್ ಲೆಫ್ಟು ಕಾಂಬಿನೇಷನ್ ಸ್ವಿಚ್. ಇದು ಹೆಡ್ಲೈಟು, ಇಲ್ಲಿ ವೈಫರ್ ನಿಮಗೆ ಸಿಂಗಲ್ಲು ಈ ಥರ ಬಂದಿರ್ತದೆ. ಸೊ ಇದು ಒರಿಜಿನಲ್ ತೆಗಿಬಿಟ್ಟು ನಾವು ಸಿಂಗಲ್ಲು ಫ್ರಂಟ್ ಮಾತ್ರ, ಫ್ರಂಟ್ ಆ್ಯಂಡ್ ರಿಯರ್ ನಿಮಗೆ ಈ ಥರ ಬರ್ತದೆ. ಇದು ಹಾಫು, ಇದು ಆನು, ತಿರ್ಗಾ ಇದು ವಾಷರು, ತಿರ್ಗಾ ಇಲ್ಲಿ ನಿಮಗೆ ಹಾಫು, ತಿರ್ಗಾ ಇಲ್ಲಿ ವಾಷರ್. ಇದು ಇವಾಗ ಡೆಮೋ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಗಾಡಿ ಆನ್ ಆಗಿದೆ. ಇಲ್ಲಿ ನಿಮಗೆ ನೋಡ್ಬೋದು ರಿಯರ್ ವೈಫರ್ ಹಾಫ್ ಇದೆ, ಇಲ್ಲಿನೂ ಹಾಫ್ ಇದೆ. ಇವಾಗ ಇಲ್ಲಿ ಮಾಡಿದ ತಕ್ಷಣ ನಿಮಗೆ ಬರೀ ರಿಯರ್ ವೈಫರ್ ಮಾತ್ರ ಕೆಲಸ ಮಾಡ್ತಾಯಿದೆ. ಇದು ನೋಡ್ಬೋದು ನೀವು ನೋಡಿ, ಇದು ಆಟೋನಲ್ಲಿ ಕೆಲಸ ಮಾಡ್ತಾರೆ. ತಿರ್ಗಾ ನೀವು ಇಲ್ಲಿ ಮೇಲೆ ಡೈರೆಕ್ಟ್ ಹೋದರೆ ಆನ್ನಲ್ಲಿ ನಿಮಗೆ ವಿತ್ ವಾಷರ್ ಜೊತೆಯಲ್ಲಿ ನಿಮಗೆ ನೀರು ಬರ್ತದೆ ನೋಡ್ಬೋದು. ಇದು ವಿತ್ ವಾಷರ್ ರಿಯರ್ ವೈಫರ್ ಕೆಲಸ ಮಾಡ್ತಾರೆ. ತಿರ್ಗಾ ಇಲ್ಲಿ ಬಂದರೆ ನೀವು ಆಟೋ ಏನಂದರೆ ನಿಮಗೆ ಒಂದು 2 ಸೆಕೆಂಡ್ ಬಿಟ್ಟು ಕ್ಲೀನಾಗಿ ನಿಮಗೆ ತಿರ್ಗಾ ರಿಟರ್ನ್ ಹೋಗಿ ನಿಲ್ಲತ್ತೆ. ಈ ಕೆಲಸ ಇಲ್ಲಿದೆ ಅಲ್ಲ, ಇಲ್ಲಿದ್ದರೆ ನೀವು ಮಳೆ ಬರೋ ಸೀಸನ್ನಲ್ಲಿ ಹೆಂಗೆ ಫ್ರಂಟ್ ವೈಫರ್ ನೀವು ಆನ್ ಮಾಡ್ತೀರಾ ಸಿಂಗಲ್ ಸ್ಟೆಪ್ಪು, ಅದೇ ಇದು ಬಂದುಬಿಟ್ಟು ನಿಮಗೆ ತಿರ್ಗಾ ಹಾಫ್ ಮಾಡಿದ ತಕ್ಷಣ ಆಟೋನಲ್ಲಿ ಹೋಗಿ ನಿಲ್ಲತ್ತೆ. ಸೊ ಹೇಳೋದ ಪ್ರಕಾರ ಏನಂದರೆ, ಗ್ರ್ಯಾಂಡ್ ವಿಟಾರಾ ಇರಲಿ, ಹೈ ರೈಡರ್ ಇರಲಿ, ನಿಮಗೆ ನಮ್ಮ ಹತ್ರ ರಿಯರ್ ವೈಫರ್ ಅವೈಲಬಲ್ ಇದೆ. ಸೊ ಇವನ್ ಸ್ಟೇರಿಂಗು ಟಾಪ್ ಮಾಡಲ್ದು ಇದೆ, ಕಾರ್ಬನ್ ಫೈಬರ್ ಸ್ಟೇರಿಂಗ್ ಇದೆ, ವಿತ್ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಶನ್ ಜೊತೆಯಲ್ಲಿ ನಿಮಗೆ. ಸೊ ಈ ಥರ ಪಾರ್ಟ್ಸ್ ಎಲ್ಲ ನಾವು ಒರಿಜಿನಲ್ಲೇ ಯೂಸ್ ಮಾಡೋದು, ಆಫ್ಟರ್ ಮಾರ್ಕೆಟ್ ನಾವು ಯೂಸ್ ಮಾಡಲ್ಲ. ಇದಕ್ಕೆ ಏನು ಪ್ರೊಸೆಸಿಂಗ್ ಕರೆಕ್ಟಾಗಿ ಮಾಡಬೇಕು, ಆ ವೈರಿಂಗು, ಆ ಸಾಕೆಟು, ಆ ನೀರು ಬರೋ ಜಾಗ, ಅದಕ್ಕೆ ಏನು ಮೋಟ್ರ್ ಫಿಟ್ ಆಗುತ್ತೆ, ಏನು ಕೆಲಸ ಆದ್ಮೇಲೆ ಮಾಡಬೇಕು ಅಂತ ಅದೇನೇ ನಾವು ನಿಮಗೆ ಮಾಡಿ ತೋರಿಸೋದು. ಇದರಲ್ಲಿ ಒಂದು ಹಾರನ್ ನಾನು ಫಿಟ್ ಮಾಡಿದ್ದೀನಿ, ಹಾರನ್ ಒಂದು ಫಿಟ್ ಆಗಿದೆ. ಸೊ ಇದು ರಿಯರ್ ವೈಫರ್ ಒಂದು ಫಿಟ್ ಆಗಿದೆ, ಒಂದು ಹಾರನ್ ಒಂದು ಫಿಟ್ ಆಗಿದೆ. ಸೊ ನಿಮ್ಮ ಹತ್ರ ಗ್ರ್ಯಾಂಡ್ ವಿಟಾರಾ ಇರಲಿ, ಹೈ ರೈಡರ್ ಇರಲಿ, ಈವನ್ ಯಾವ ಗಾಡಿನಲ್ಲಿನೂ ಇಲ್ಲಿ ರಿಯರ್ ವೈಫರ್ ಫಿಟ್ ಆಗುತ್ತೆ. ಫ್ರೋನ್ಸ್ ಇರಲಿ, ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಟೊಯೋಟಾ ಟೈಗರ್ ಇರಲಿ, ಕ್ರೇಟಾ ಇರಲಿ, ಎಲ್ಲ ಗಾಡಿಗೆ ರಿಯರ್ ವೈಫರ್ ಫಿಟ್ ಆಗುತ್ತೆ. ಈ ಟಾಪ್ ಮಾಡಲ್ಗಿಂತ ಒಂದು ನೆಕ್ಸ್ಟ್ ಮಾಡಲ್ ಗಾಡಿಗೆ ಆಟೋಮೆಟಿಕ್ ಗಾಡಿ, ಫುಲ್ಲಿ ಹೈಬ್ರಿಡ್, ಇದಕ್ಕೆ ವೈಫರ್ ಬಲ್ಲ. ಸೊ ಇದಕ್ಕೆ ನಾವು ಒಂದು ವೈಫರ್ ಫಿಟ್ ಮಾಡಿದ್ದೀನಿ.